ಬಜೆಟ್ ಮಂಡನೆಗೂ ಮುಂಚೆಯೇ ವಾಣಿಜ್ಯ ವಲಯದ ಜನರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ. ಏನಪ್ಪ ಆ ಸಿಹಿ ಸುದ್ದಿ ಅಂತ ಹೇಳಿದ್ರೆ, ಇವತ್ತು ಮಧ್ಯರಾತ್ರಿಯಿಂದನೇ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆಯಾಗಲಿಕ್ಕಿದೆ. LPG ದರ ಕಡಿಮೆಯಾಗಿದ್ದು ನಾಳೆಯಿಂದ ಕಡಿಮೆ ದರದಲ್ಲಿ ಸಿಲಿಂಡರ್ ತೆಗೆದುಕೊಳ್ಳಬಹುದು. ತೈಲ ಮಾರುಕಟ್ಟೆ ಕಂಪನಿಗಳು 19 kgಯ ವಾಣಿಜ್ಯ LPG ಸಿಲಿಂಡರ್ ಬೆಲೆಯನ್ನ ಬರೋಬ್ಬರಿ ₹7 ಕಡಿಮೆ ಮಾಡಿದ್ದಾರೆ ಹೀಗಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ಪ್ಲೇಸಲ್ಲಿ ಕೂಡ, ನೀವಿರುವಂತಹ ಸ್ಥಳದಲ್ಲಿಯೂ ಕೂಡ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕಡಿಮೆ ಆಗಲಿಕ್ಕಿದೆ, ಅದನ್ನು ನೀವು ವಿಚಾರಿಸಬಹುದು. ಇನ್ನು ಫೆಬ್ರವರಿ 1ರಿಂದ ಸಿಲಿಂಡರ್ಗಳ ಹೊಸ ಬೆಲೆ ಏನಾಗುತ್ತೆ? ಡೆಲ್ಲಿಯಲ್ಲಿ ₹1804ನಿಂದ ₹1797ಗೆ ಕಡಿಮೆಯಾಗುತ್ತೆ. ಅದರಂತೆ ಮುಂಬೈನಲ್ಲಿ ಎಷ್ಟಾಗುತ್ತೆ ಅಂತಂದರೆ ₹1756ಯಿಂದ ₹1749.25 ಕಡಿಮೆಯಾಗುತ್ತೆ. ಬೆಂಗಳೂರಿನಲ್ಲಿ 1880, ಇಲ್ಲೇ ಜಾಸ್ತಿ ಇತ್ತು, ಬೆಂಗಳೂರಿನಲ್ಲೇ 1880 ಇತ್ತು, ಇದೀಗ ₹1870ಗೆ ಕಡಿಮೆ ಆಗುತ್ತೆ. ಕೋಲ್ಕತ್ತಾದಲ್ಲಿ ಇಲ್ಲಿಗಿಂತನೂ ಬೆಂಗಳೂರಿಗಿಂತನೂ ಜಾಸ್ತಿ ₹1911 ಇತ್ತು, ಇದೀಗ ₹1907ಗೆ ಕಡಿಮೆಯಾಗುತ್ತೆ. ಚೆನ್ನೈನಲ್ಲಂತೂ ₹1959.25ಗೆ ಇಳಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ದೇಶದ ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ತಿಂಗಳ ಮೊದಲನೇ ತಾರೀಕಿನಂದು ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಚೆಕ್ ಮಾಡುತ್ತೆ. ಅದರ ಆಧಾರದ ಮೇಲೆ 19 kg LPG ಸಿಲಿಂಡರ್ ಅಥವಾ 14 kg ಸಾಮಾನ್ಯ LPG ಸಿಲಿಂಡರ್ಗಳ ಬೆಲೆಗಳನ್ನು ಪ್ರತಿ ತಿಂಗಳು ಬದಲಾಯಿಸಲಾಗುತ್ತೆ. ಆದಾಗ್ಯೂ ಕೂಡ ತುಂಬ ಟೈಮ್ ತನಕ ಗೃಹ ಬಳಕೆಯ LPG ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದೀಗ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಆಗಿರುವಂಥದ್ದು. ಒಟ್ಟಿನಲ್ಲಿ ಇದೊಂದು ರೀತಿಯಲ್ಲಿ ಬಜೆಟ್ ಘೋಷಣೆ ಆಗೋಕ್ಕಿಂತ ಮುಂಚೆಯೇ ಇದು ಜನರಿಗೆ ಸಿಕ್ಕಂತಹ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಇನ್ನು ಸ್ನೇಹಿತರೆ, ಬಜೆಟ್ನಲ್ಲಿ ಕೂಡ ಈ ಬಾರಿ ಜನರು ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ನೋಡೋಣ, ನಿರೀಕ್ಷೆಗಳೆಲ್ಲವೂ ಕೂಡ ಏನಂತ ಹೇಳ್ತಾರೆ, ಮೀಟ್ ಆಗುತ್ತಾ ಅಂದರೆ ಅದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡು ಅದರ ಪ್ರಕಾರ ಬಜೆಟನ್ನು ಮಂಡಿಸುತ್ತಾ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.